ರೀ ನಡ್ಕೋತ ಹೋಗ್ಬೇಕ್ರಿ ದಿನಾಲು ರೀ ನಾವ್ರಿ ಮನ್ಯಾಗ ಯಾರು ಕರ್ಯಾಗ ಬರುದಿಲ್ರಿ ಎಳ್ಕೊತ ಬೆಳ್ಕೊತ ಬರುದ್ರಿ ಪಾಟಿನೂ ರೀ ಆದ್ರ ಬೆಂದ್ ಬೀಳ್ತೈತ್ರಿ. ಶರಣ್ರಿ ಎಲ್ಲರಿಗೂ. ನೀವು ನನ್ನ ಯಾವ ವಿಡಿಯೋನ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಈ ವಿಡಿಯೋ ಮಾತ್ರ ನೋಡಬೇಕು. ಯಾಕಂದ್ರೆ ಮುಂದೆ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ. ಗುರ್ಲಾಪುರದಲ್ಲಿ ನಡೆದಂಥ ರೈತರ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿ ಅವತ್ತಿನ ದಿನ ನಮ್ಮ ದೋಸ್ತರ ಮನೆಗೆ ಉಳ್ಕೊಂಡಿದ್ದೆ. ಅವರ ಹೊಲ್ದಾಗ ಬೆಳೆದಂಥ ಬಲಿಷ್ಠವಾದ ಕಬ್ಬನ್ನ ನೋಡಿಕೊಂಡು ನಾನು ಕಬ್ಬಿಗೆ ಹಾಯಿಸಿದ ನೀರಾಗ ನನ್ನ ಕರ್ರನ ಮುಖ ಸಬ್ಕರಿಂದ ನಂಗೆ ಗಸ್ ತಿಕ್ಕೊಂಬಿಟ್ರಿ. ಆದ್ರೂ ಬೆಳಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ ಅಂತಂದು ಬ್ಯಾಗ್ ನೀರು ಹಾಕೊಂಡು ಉಗುಳಿ ಹೊಂಟ್ಬಿಟ್ಟು ನೋಡ್ರಿ. ನೋಡ್ತಾನೆ ಸಾಲಿ ಹೋಗೋ ಟೈಮ್ ಆಗಿಬಿಟ್ಟಿತ್ರಿ ನನಗಲ್ಲ ನಮ್ಮ ದೋಸ್ತರ ಅಣ್ಣನ ಮಕ್ಕಳಿಗೆ. ಸೊ ಅವ್ರು ಬಿಟ್ಟು ಬರಕಂತಂದು ನಾವು ಹೊಂಟಿವಿ. ಬರ್ರಿ ನೀವೇ ನೋಡ್ರಂತೆ ಮುಂದೆ ಏನಾಗತ್ತಂತ. ಇದ ರಾಯಬಾಗ್ ತಾಲೂಕ್ ಕುರ್ತಿ ಮತಕ್ಷೇತ್ರ ಇದನ್ರಿ. ಕುರ್ತಿ ಕ್ಷೇತ್ರದ MLA ಅಂದ್ರ ರೀ ತಮ್ಮಣ್ಣವ್ರದನ್ರಿ. ತಮ್ಮಣ್ಣವ್ರ ಬಂದ ಮೊದಲಿಗೆ ಇಲ್ಲೆಲ್ಲಾ ತಿರ್ಗಾಡಿ ಇಲ್ಲಿ ಬಂದ್ ಬಳಿಕ ಹಾದಿ ಮಾಡ್ತಾನೆ ಅಂತ ಹೇಳಿ ಈ ಹಾದಿಗೆ ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿದನ್ರಿ. ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿ ಏನೋ 1.5 ಕೋಟಿ ಎಷ್ಟೋ ಸ್ಯಾಂಕ್ಷನ್ ಆಗೈತಿ ಅಂತ ಹೇಳಿ ಇಲ್ಲೊಂದ್ ಬ್ರಿಡ್ಜ್ ಆಗ್ಬೇಕ್ರಿ. ಹುಡುಗರು ದಿನಾಲು ಈ ಹಳದಾಗ ಒಯ್ದು ಹಳದಾಗ ತರೋದು ದಿನಾಲು. ಪಾಪ ಈಗ ಒಂದ್ ಸ್ವಲ್ಪ ಹಳ ಕಡಿಮೆ ಆಗೈತಿ ಬಿಡ್ರಿ. ಈಗ ಹಳ್ಳ ಒಂದ್ ಸ್ವಲ್ಪ ಕಡಿಮೆ ಆಗ್ಯದಾಗ ದಿನ ಒಯ್ದು ತರೋದು ಬಿಡೋದು ಮಾಡ್ಬೇಕ್ರಿ. ಸಣ್ಣ ಹುಡುಗರು ಒಂದೊಂದ್ಸಲ ಅಲ್ಲಿ ಬಸ್ ಅಲ್ಲಿ ಬಿಟ್ಟು ಹೋಗಿರ್ತಾರೆ. ಹೆಂಗ್ ಮಾಡ್ಬೇಕ್ರಿ? ಇದಕ್ಕ 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತಿ ಅಂತ ಹೇಳಿ ಭೂಪ ಎಲ್ಲಿ ಅಂದ್ರ ಏನ್ ಬೇರೆ ಕಡೆ ಏನ್ ಹಾಕಿದಾನೋ ಏನ್ ಮಾಡ್ತಾನೋ ಅಂತ ಗೊತ್ತಿಲ್ಲ ಏನ್. ಬಟ್ ಎಷ್ಟೋ ಸಲ ಹೋಗಿ ಭೇಟಿಯಾಗಿ ಬಂದ್ರು ಈಗ ಮಾಡ್ತಾನೆ ಆಗ ಮಾಡ್ತಾನೆ ಅಂತ ಹೇಳ್ತಾ ಇದನು. ಒಟ್ಟು ಬಟ್ ಅದನ್ನ ಇದನ್ನ ಮಾಡಾಕ್ ತಯಾರಿಲ್ಲ. ಅಂದ್ರೆ ಎಷ್ಟೋ ಸುಮಾರು ನಮಗ ಬಾಳ ದಿನದ ಬೇಡಿಕೆ ಐತದ. ನಮಗ ಇಲ್ಪ ಇದೊಂದ್ ಬ್ರಿಡ್ಜ್ ಮಾಡ್ಬೇಕಂತ ಅವ್ನ ಕರ್ಕೊಂಬಂದು ಇದನ್ನೆಲ್ಲಾ ತೋರಿಸಿದೇವ. ಇಲ್ರಿ ಸಾಹೇಬ್ರಿ ಇಷ್ಟು ನೀರ್ ಐತೆ, ಇಲ್ಲಿ ಹಳ್ಳ ಬರ್ತದ, ಮಳೆ ಆಗಿ ನೀರ್ ಹರಿತೈತಿ, ಅಚ್ಚಿಗೂ ಹಳ್ಳದ ಇಚ್ಚಿಕಡು ಹಳ್ಳದ. ಮತ್ತ ಅವಾಗ ಇಷ್ಟು ಸಲ ಎಲ್ಲಾ ಹೇಳಿದ್ರು ಇದನ್ನ ಆಗಲ್ಲ. ಒಂಥರ ನಮಗ ಸ್ಕೂಲ್ ಹುಡುಗರಿಗೆಲ್ಲ ಬಾಳ ತೊಂದ್ರೆ ಆಕಿರ್ತಾವ. ಮತ್ ನೋಡಿ ಅವ್ರ ಮಕ್ಳಂತ ಕಾರ್ನ್ಯಾಗ ಹೋಗಿ ಇದನ್ನ ಮಾಡ್ತಾವ್ರು. ನಮ್ಮ ಸ್ಕೂಲ್ ಹುಡುಗರಿಗೆ ಏನ್ ಮಾಡ್ಬೇಕು, ನಾವು ಒಯ್ದು ತರದು ಮಾಡ್ಬೇಕು. ದಿನ ಇಲ್ಲಿ ಹಳದಾಗ ಎದ್ದು ಬಿದ್ದು ಹೋಗ್ಬೇಕು. ಮತ್ ಎಷ್ಟೊಂದು ತೊಂದ್ರೆ ಆಗ್ತೈತಿ ನೋಡ್ಬೇಕ್ರಿ. ಅದಕ್ಕ MLA ಅವ್ರಿಗೆ ನನ್ನೊಂದು ಬೇಡಿಕೆ, ಇದ ಬ್ರಿಡ್ಜ್ ಒಂದ್ ಆಗ್ಬೇಕ ಅತಿ ಶೀಘ್ರದಾಗ. ಇದು ಬ್ರಿಡ್ಜ್ ಆಗಬೇಕು. ಇದ 2025ರಾಗ ಮುಗಿಯೋದ್ರೊಳಗ ಡಿಸೆಂಬರ್ದ ಒಳಗಾಗಿ ಇದೊಂದ್ ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿ ಇದು ಬ್ರಿಡ್ಜ್ ಆಗಕ್ ಸ್ಟಾರ್ಟ್ ಆಗ್ಬೇಕು. ಇಲ್ಲ ಅಂದ್ರ MLA ಮುಂದಿನ ಸಲ MLA ನಾವು ಈ MLA ಕಿತ್ತುಗಿದು ಬೇರೆ MLA ಆರಿಸಿ ತರ್ತೇವಂತ. ನಮಸ್ಕಾರ ಎಲ್ಲರಿಗೂ. ಮೊದ್ಲ ಈ ವಿಡಿಯೋ ನೋಡ್ರಿ. ನೋಡತ್ತಿರಲ್ಲ ಹುಡುಗರು ಎಷ್ಟಿದಾರ ಅಂತಂದು. ಇಲ್ಲಿ ನೋಡ್ರಿ ಹಳ್ಳ ಹೆಂಗೈತಿ. ಈ ಹಳ್ಳದಾಗ ಒಂದಿನ ಅಲ್ರಿ, ಪ್ರತಿದಿನ ಇವ್ರ ಏನ್ರ ಮನೆಯಿಂದ ಸ್ಕೂಲ್ಗೆ ಹೋಗ್ಬೇಕಂದ್ರ ಈ ಹಳ್ಳ ದಾಟ್ಕೊಂಡು ಹೋಗ್ಬೇಕು. ಇಲ್ಲಿ ಯಾವ್ದೇ ಸ್ಕೂಲ್ ವ್ಯಾನ್ ಬರಂಗಿಲ್ಲ, ಬೈಕ್ನು ಹೋಗಂಗಿಲ್ಲ. ಯಾಕಂದ್ರ ಬೈಕ್ ಹೋದ್ರ ಬಂದ್ ಬೀಳ್ತೈತಿ. ನೋಡತ್ತಿರಲ್ಲ ಹೆಂಗ್ ಕಾಣತತ್ ಅಂತಂದು. ಆದ್ರ ಇದಕ್ಕ ಇಲ್ಲಿರುವಂತ MLA ಗಳಾಗಿರ್ಬೋದು, ಗ್ರಾಮ ಪಂಚಾಯತ್ ಮೆಂಬರ್ ಆಗಿರೋದು ಯಾರು ಕೂಡ ತಲೆ ಕೆಡ್ಸ್ಕೊಂತಿಲ್ಲ. ಸೊ ತಮ್ಮ ಮನಿ ಮಕ್ಳು ಅವ್ರಿಗೆ ಕಾರ್ನ್ಯಾಗ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕ. ಆದ್ರ ನಾವು ಬಡವ್ರ ಮನಿ ಮಕ್ಳು ಈ ತರ ಕಿತ್ತೋರ ದಾರಿ ಒಳಗ ಅಡ್ಡಾಡ್ಬೇಕ. ಒಂದ್ಸಲ ಅರ್ಥ ಮಾಡ್ಕೊಡ್ರಿ. ಒಂದ್ಸಲ ಈ ಬಂದ್ ದಾರಿ ನೀವ ಬಂದ್ ಗಾಡಿ ತಗೊಂಡ್ ಬಂದ್ ಒಂದ್ಸಲ ನೋಡ್ರಿ, ಒಂದ್ಸಲ ಗೊತ್ತಾಕೈತಿ ಹೆಂಗಂದ್ರೆ ಇಷ್ಟ ಕಷ್ಟ ಪಡಾತಾರ ಅಂತಂದ ನೋಡ್ರಿ. ಹುಡ್ರಿ ನೋಡ್ರಿ, ಯಾಕಂದ್ರ ತಂದೆ ತಾಯಿ ಹೊಲ್ದಾಗ ಕೆಲಸ ಮಾಡ್ತಿರ್ತಾರ. ಇವ್ರ ದಿನ ಒಂದಕ್ಕೆ ಕರ್ಕೊಂಡ್ ಬರಕ ಬಿಡಕ ಆಗಂಗಿಲ್ರಿ. ನೀವ್ ನೋಡ್ರಿ ಒಂದ್ಸಲ ಕರೆಕ್ಟ್ ದಾರಿಗಿರಿ ಮಾಡಿದ್ರಂದ್ರ ಹೆಂಗೋ ಅವ್ರು ಇಲ್ಲೆಲ್ಲ ಸ್ಕೂಲ್ ವ್ಯಾನ್ಗಳು ಬರ್ತಾವ, ಅವ್ನ ಕರ್ಕೊಂಡ್ ಹೋಗ್ತಾರ. ಏನ್ ತೊಂದ್ರೆ ಇರಂಗಿಲ್ಲ. ರೈತ ಬೆಳೆದಂತ ಬೆಳೆಗಾದ್ರೆ ಬೆಲೆ ಕೊಡ್ತಿಲ್ಲ, ಓದಿರೋರಿಗೆ ನೌಕರಿ ಕೂಡ ಸಿಗ್ತಿಲ್ಲ. ಅದನ್ನ ಮಾಡ್ತಾ ಇದ್ರ ಪರವಾಗಿಲ್ಲ, ರಸ್ತೆಗಳನ್ನ ಮಾಡ್ರಿ. ವಿದ್ಯಾರ್ಥಿಗಳ ಭವಿಷ್ಯ ನಿಮ್ ಕೈಯಾಗೈತಿ. ನಡ್ಕೋತ ಹೋಗ್ಬೇಕ್ರಿ ದಿನಾಲು ರೀ ನಾವ್ರಿ ಮನ್ಯಾಗ ಯಾರು ಕರ್ಯಾಗ ಬರುದಿಲ್ರಿ ಎಳ್ಕೊತ ಬೆಳ್ಕೊತ ಬರುದ್ರಿ ಪಾಟಿನೂ ರೀ ಆದ್ರ ಬೆಂದ್ ಬೀಳ್ತೈತ್ರಿ. ಇವಾಗ ಆಲ್ರೆಡಿ ಅವ್ರು ಬೇರೆ ಕಡೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವ್ದೇ ರೀತಿಯಾದಂತ ಅಧಿಕಾರಿಗಳಾಗಿರ್ಬೋದು, MLA ಅವ್ರಾಗಿರ್ಬೋದು ತುಂಬಾ ಸಲ ಅವ್ರು ಅರ್ಜಿಗಳನ್ನ ಕೊಟ್ಟಿದ್ರು ಅಂತ ಹೇಳಿದ್ರು. ಆದ್ರೆ ಯಾವ್ದೇ ರೀತಿಯಾದಂತ ಸ್ಪಂದನೆ ಸಿಕ್ಕಿಲ್ಲ. MLA ಅವ್ರಿಗೆ ಇಲ್ಲ ಅಂದ್ರೆ ಸುಮಾರು MLA ಆರಿಸಿ ಬಂದಂತರ MLA ಇದನ್ನ ನಾವೊಂದು ಬ್ರಿಡ್ಜ್ ಆಗ್ಬೇಕು, ನಮ್ಗ ಒಂದ್ ಸ್ವಲ್ಪ CC ರಸ್ತೆ ಆಗ್ಬೇಕಂತ ಬೇಡಿಕೆ ಇದೆ. ಬಟ್ ಆಗ್ತಾ ಇಲ್ಲ. ಅಂದ್ರ ಬ್ರಿಡ್ಜ್ ನಾವ್ ಹೋಗಿ ಎಷ್ಟೋ ಸಲ ಭೇಟಿಯಾಗಿ ನಸಿಕಿನ್ಯಾಗ 6 ಗಂಟೆಗೆ ಹೋಗಿ ಅವ್ನ MLA ಮನಿ ಮುಂದ ಅವ್ನ ಎದ್ದಿರ್ತಿಲ್ಲಾಗಿದ್ದ, ಮನೆಯಲ್ಲಿ ಇರ್ತಿದ್ದ. ಅವ್ನ್ ಎದ್ದ ಬಳಕ ಅವ್ನ್ ಸ್ನಾನ ಮಾಡಿ ಬರೋತಕ ನಾನ್ ತಡದು ಅವ್ನಿಗೆ ಎಷ್ಟೋ ಸಲ ಹೇಳಿ ಬಂದಿದ್ದೇನೆ ಅವ್ನಿಗೆ MLAಗೆ. ಇವತ್ತು ಕ್ವಶನ್ದಲ್ಲಿ ಮಾತಾಡಕ ಕಾರಣ ಅಂದ್ರ ಯಾಕಂದ್ರ ಈ ಸಣ್ಣ ಹುಡುಗರು ಇಲ್ಲಿ ನೀರ್ನಾಗ ಹೋಗ್ಬೇಕಂದ್ರ ಸಿಟ್ಟು ಬರ್ತಾ ಇದೆ. ಅದಕ್ಕಾಗಿ MLAಗೆ ಹೇಳೋದು ಅಂತಂದ್ರ ಅವ್ನು ಈಗ ಅಲ್ಲಿ ಭೇಟಿಯಾಗಕ್ ಹೋಗಂಗಿಲ್ಲ. ಇದೇ ವಿಡಿಯೋ ಮುಖಾಂತರ ಅವ್ನಿಗೆ ತಲುಪಬೇಕು, ಹೋಗಿ ನೋಡ್ಬೇಕು. ಇದು ಒಬ್ಬರ ಕಷ್ಟ ಅಲ್ರಿ, ಒಂದಿನ ಕಷ್ಟ ಅಲ್ರಿ. ಪ್ರತಿದಿನ ಅವ್ರಿಗೆ ರೋಡ್ ಒಳಗೆ ಅಡ್ಡಾಡ್ಬೇಕು. ನಿಮ್ಮ ಮನಿ ಮಕ್ಳು ಕಾರ್ ಒಳಗ ಅಡ್ಡಾಡ್ಬೇಕ, ನಮ್ಮ ಮನಿ ಮಕ್ಳು ಈ ತರ ಕಿತ್ತೋಗಿರೋ ರೋಡ್ ಒಳಗೆ ಅಡ್ಡಾಡ್ಬೇಕು. ಯಾವ ನ್ಯಾಯ ಇದು? ನಮ್ ಟ್ಯಾಕ್ಸ್ ಕಟ್ಟಿ ನಮ್ ರೊಕ್ಕ ಕಟ್ಟಿ ನಾವ್ ಯಾಕೆ ನಿಮ್ಮನ್ನ ಆತರ ಬೆಳೆಸ್ಬೇಕು? ನೀವ್ ಇರೋದು ನಿಮ್ ಮನೆ ತುಂಬಿಸ್ಕೊಳಕಲ್ಲ, ಇಲ್ಲಿ ಜನರ ಕಷ್ಟ ಸುಖ ನೋಡ್ಕೊಳಕ. ನೋಡ್ರಿ ಆದಷ್ಟು ಬೇಗ ಸ್ಪಂದನೆ ಮಾಡ್ರಿ. ನೀರಿದು ಕಡಿಮೆ ಆಗ್ಯದ. ಇಲ್ಲ ಅಂದ್ರ ತುಂಬಾ ನೀರ್ ಇರ್ತದ. ಇಲ್ಲಿ ನೀರ್ ಇರ್ತದ. ಹುಡುಗರಿಗೆ ನಮಗ ಒಂದೊಂದ್ ಟೈಮ್ ಎಳ್ಕೊಂಡ್ ಹೋಗ್ತದ. ಇದು ಹಾಲಾಳು ದೊಡ್ಡ ಹಾಳ ಇದ, ಮತ್ತ ಆಚಿ ಕಡೆ ಒಂದ್ ಹಾಳ ಇದ.
ಮತ್ತೆ ನಾವ್ ಏನ್ ಕೇಳ್ತಾ ಇದೇವು ಒಂದ್ ಬ್ರಿಡ್ಜ್ ಕೇಳ್ತಾ ಇದೇವು ಈ ಹಳ್ಳಕ್ ಒಂದೇ. ಯಾಕಂದ್ರ ನಮಗ್ ಹೋಗಾಕ ಬರಾಕ ಊರಲ್ಲಿ ಹೋಗಾಕ ಸಂತಿಗಾಯ್ತು, ಸ್ಕೂಲ್ ಹುಡುಗರನ್ನ ಬಿಡಾಕಾಯ್ತು, ನಮ್ಗೆ ಎದಕ್ಕೋ ಹೊಲಕ್ ಹೋಗಾಕಾಯ್ತು, ಇದು ಒಂದ್ ಮೇವ್ ತರಕಾಯ್ತು. ಇದು ಒಂದೇ ದಾರಿ ಇರೋದು. ನಾವು ಸುಮಾರು ದಿನಗಳದಿಂದ ಕೇಳಾಕತ್ತೇವ್. ನಮಕ ಹಿಂದಾಗಡಿ ಯಾವ್ರ ಅಂದ್ರ ನಾವ್ ಒಂದ್ ಸ್ವಲ್ಪ ಸಣ್ಣ ಹುಡುಗರು. ಯಾಕಂದ್ರ ನಮಕ ಹಿಂದಾಗಡಿ ಬೇಡಿಕೆ ಇಡವ್ರು ಅವ್ರದ್ ಕೆಲಸ ಮಾಡ್ತಾ ಇದ್ದಾನ ಕುರ್ತಿ ಕ್ಷೇತ್ರದ MLA, ನಮ್ದ್ ಯಾಕೆ ಮಾಡ್ತಲ್ಲ ಅಂತ ನಾವ್ ಕೇಳ್ತೇವು. ಒಂದ್ಸಲ ತಿಳ್ಕೊಳ್ರಿ, ನೇಪಾಳದಾಗ ನೋಡ್ರಿಲ್ಲ, ನೇಪಾಳದಲ್ಲಿ ಆದಂತ ಘಟನೆ ಕರ್ನಾಟಕದ ಆಗದ್ರಂಗ್ ನೋಡ್ಕೊರಿ. ಇವತ್ತಲ್ಲ ನಾಳೆ ರೈತರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು ಸಿಡಿದದ್ರಂದ್ರ ಆ ನೇಪಾಳದಾಗ ಆಗಿರುವಂತ ಘಟನೆ ನಿಮ್ಗೂ ಆಗ್ತೈತಿ. ಈ ಹಳದಾಗ ಭಾಳ ಕೆಟ್ಟ ನೀರು ಇರ್ತೈತ್ರಿ. ಯಾವಾಗೂ ನಾವು ಕುಡ್ಸ್ಯಾವ್ರ ಇಲ್ಲಿ ಬಂದಿರ್ತೀವೋ, ಮತ್ತು ಇಲ್ಲಿ ಹೋಗಾಕ ಬರಾಕ ಭಾಳ ತೊಂದರೆ ಆಗಿರ್ತೈತಿ. ಮತ್ತು ಸಾಲಿ ಹುಡುಗರ ಹೋಗಾಕು ಒಟ್ಟು ದಾರಿ ಇಲ್ಲ. ಮತ್ತು ಇದು ಮಾಡಿದ್ರ ಇದು ಕ್ಷೇತ್ರ MLA ನಮ್ದು ಮಾಡಿದ್ರೆ ಭಾಳ ವ್ಯವಸ್ಥೆ ಆಗ್ತೈತಿ. ಮತ್ತು ಇದು ಎಷ್ಟು ಮನೆಗಳು ಅದಾವ, ಭಾಳ ಮನೆಗೆ ಕಷ್ಟ ಐತಿ. ಅಲ್ಲಿ ಮುಂದಿನ ಹಳಕ್ಕೆ ಭೀ ನೀರು ಇರ್ತಾವ, ಅದ್ರ ಒಂದು ಸ್ವಲ್ಪ ಕಮ್ಮಿ ಇರ್ತೈತಿ. ಇದು ಹಳದ ಫುಲ್ ಹಾದಿ ದಾರಿ ಮಾಡಿಕೊಟ್ರೆ ಭಾಳ ಚಲೋ ಆಗ್ತೈತಿ. ಬಡ್ರಿಗೆ ಹೋಗಾಕ ಮಾಡಾಕ ಇಲ್ಲಿ ಯಾವುದು ವ್ಯವಸ್ಥೆ ಇಲ್ಲ. ಇದ ಮೇನ್ ಹಾದಿ ಐತಿ. ಜಾಸ್ತಿ ಕಮ್ಮಿ ನೀರ್ ಆತಂದ್ರೆ ಚೋಕರಿ ಇದು ಎಳ್ಕೊಂಡು ಹೋಗ್ತೈತಿ. ಅಷ್ಟು ಸರ್ತಿ ನಾವು ಇಲ್ಲಿ ಕುಡ್ತಿಲಿಂದ ಇದ ಹಳ್ಳಿಯಾಗ ಬಂದಿರ್ತೀವಿ. ನಾವು ಯಾವಾಗೂ ಖಾಯಂ ಇದ ನೀರ್ ಐತಿ, ಹಿಂಗೆ ಐತಿ ನೀರು. ಏನಾರ ಅಂದ್ರೆ ವ್ಯವಸ್ಥೆ ಮಾಡಿದ್ರ ಹುಡುಗರಿಗೂ ಸಾಲಿ ಹೋಗಾಕ ಮಾಡಾಕ ಭಾಳ ಚಲೋ ಆಗ್ತೈತಿ. ಇದ ಕಮ್ಮಿ ಆಗೈತಿ. ಇಲ್ಲಾಂದ್ರೆ ಯಾವಾಗೂ ಮಗಳದಾಗ ಬಂದ್ರ ಇಟ್ಟಿಟ್ ನೀರ್ ಇರ್ತೈತಿ. ಗಾಡಿಗಳ ಬೈಕ್ ಮ್ಯಾಗ ಎಳ್ಕೊಂಡ್ ಹೋಗಿರ್ತೈತಿ. ಇಲ್ಲಿ ಯಾವಾಗಾದ್ರು ನಾವ್ 2-3 ಸರ್ತಿ ಇದ ಹಳದಾಗ ನಾವು ಬಿತ್ತಿರ್ತೀವಿ. ನಮಗ್ ಗುರ್ತ ಐತಿ. ಶಾಲೆ ಹುಡುಗರಿಗೆಲ್ಲ ಫುಲ್ ತುಂಬಾ ತೊಂದ್ರೆ ರೀ, ಭಾಳ ತೊಂದ್ರೆ ಐತಿ. ಶಾಲೆ ಹುಡುಗರು ಪಾಪ ಅವ್ರು ಬಂದ್ ತಾಯಿ ತಂದಿ ಬಂದ್ ಕ್ಯಾಚಿ ಇದು ಹಳದ್ ದಾಟ್ ಕ್ಯಾಚಿ ಬಿಡ್ತಾರು. ಇದ ಕಷ್ಟ ಐತಿ. ಒಂದ್ರ ಮಾಡಿದ್ರೆ ಭಾಳ ಚಲೋ ಆಗ್ತೈತಿ. ಇದ ಒಂದು ನಮಗ ಕುರ್ತಿ ಕ್ಷೇತ್ರ MLA ಅವ್ರಿಗೆ ಬೇಡಿಕೆ.